ಎಕ್ಸ್ಕ್ಯೂಸ್ ಮೀ ಬಾ. ಇದು ನಂದಗೋಪಾಲ್ ಮನೆ ಎಲ್ಲಿ ಬರ್ತಾ ಇಲ್ಲಿ? ಯಾವ ನಂದಗೋಪಾಲ್? ಈ ದೇವ್ರ ಮನೆ ನಂದಗೋಪಾಲ? ಇನ್ನೂ ದೇವ್ರ ಮನೆನಾ? ಏನು ಹೇಳ್ತಾ ಇದ್ದೀರಾ ಸರ್? ಸರ್ ನಿಮ್ಗೆ ಮನೆ ಬಗ್ಗೆ ಗೊತ್ತಿಲ್ಲ. ಅಲ್ಲಿರೋ ದೇವದ ಕಾಟಕ್ಕೆ 2 ಹೆಣ ಬಿದ್ದಿದೆ. ಕೇಳ್ತಾ ಇದ್ದಿಲ್ಲ ನಂದಗೋಪಾಲ ಮನೆ. ಆ್ಯಕ್ಚುಲಾಗಿ ಅದು ಅವ್ರ ಮನೆ ಅಲ್ಲ, ಅದಕ್ಕೂ ಮುಂಚೆ ಒಂದು ಫ್ಯಾಮಿಲಿ ಇತ್ತು. ಒಂದಿನ ಫ್ಯಾನ್ ಯಾರು ಹಾಕಿತ್ತು? ಏನು ವಿಚಿತ್ರವಾಗಿದೆಯಲ್ಲ. ಅಯ್ಯೋ, ಕರೆಂಟ್ ಹೋಯ್ತಲ್ಲ. ಕೆಡಲಲ್ಲಿದೆ. ಅಯ್ಯೋ, ಈ ಮನೇಲಿ ಏನೇನೋ ಆಗ್ತಿದೆಯಲ್ಲ. ಕರೆಕ್ಟ್, ಅಣ್ಣಗೊಂದು ಫೋನ್ ಮಾಡ್ತೀನಿ. ಯಾರದು? ಏನೋ ಸೌಂಡು. ಯಾರಲ್ಲಿ? ಯಾರು? ಯಾರಲ್ಲಿ? ಅಯ್ಯೋ, ಸರ್, ಆ ದೇವ ಹೆಂಗೆ ಸಾಯಿಸಿದಂದರೆ ಅವ್ನ ಬಾಡಿಯಲ್ಲಿ ಒಂದೇ ಒಂದು ಡ್ರಾಪ್ ಬ್ಲಡ್ ಬರ್ದಿರ ಚಿತ್ರಹಿಂಸೆ ಮಾಡಿ ಸಾಯಿಸಿ. ನಾನು ಕಾಸಿನಾಗಿದೆ, ಬ್ಯಾಟಿಂಗ್ ತಗೊಂಡು ನೀವು ಅಡ್ರೆಸ್ ಕೇಳಿದ್ರೆ ನೀವು ಬಂದಿದ್ದ ರೋಡಲ್ಲಿ ಡೆಡ್ ಎಂಡಲ್ಲಿ ರೈಟ್ ತಗೊಳ್ಳಿ. ಅಲ್ಲೊಂದು ಸ್ಮಶಾನ ಇರ್ತದೆ, ಅದ್ರ ಪಕ್ಕದಾಗ ಒಂದು 5-6 ಮನೆ ಅಲ್ಲಿ ಹೋಗಿ ಕೇಳಿ. ಅಪ್ಪ, ಹಾಂ ಹೇಳಪ್ಪ. ಇಲ್ಲ, ಈಗ ಅಡ್ರೆಸ್ ಸಿಕ್ತು, ಹೋಗ್ತಾ ಇದ್ದೀನಿ ನನ್ನ ಮನೆ ತಗೋ. ನೀವೇನು ಗಾಬರಿ ಹೋಗ್ಕೊಬಿಡಿ. ನನ್ನ ಫ್ರೆಂಡ್ ಮನೆ ಇಲ್ಲಿರೋ ನನ್ನ ಎಷ್ಟೊತ್ತದ ಮನೆ ನೋಡ್ಕೊಂಡು ನನ್ನ ಫ್ರೆಂಡ್ ಮನೆ ಉಳ್ಕೊಂಡು ಬೆಳಗ್ಗೆ ಬರ್ತೀನಿ. ಹಾಂ, ಓಕೆ.
ಸ್ಮಶಾನ ನೋಡಿ ಭಯ ಆಗ್ತಾ ಇದೆಯಾ? ಮೊದ್ಲು ಕೀ ಆನ್ ಮಾಡು. ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಹಿಂಗೆ ಅಲ್ಲೋದ್ರೆ ಅಷ್ಟೇ ಮಶಾನ ಆಗೋತ್ಯಾ? ಹೋಗು. ಬರ ಮಗ ನೋಡೋಣ. ಹಲೋ ಬಾಸ್. ಹಲೋ ಬಾಸ್. ಹಲೋ ಎಕ್ಸ್ಕ್ಯೂಸ್ ಮೀ. ಎದಳ್ರಿ. ಹಲೋ ಬಾಸ್. ಹಲೋ ಬಾಸ್ ಎದಳ್ರಿ. ಸತ್ತಿತ್ತು ನೋಡ ಮಗ. ಇಲ್ಲ ಮಗ ಗಟ್ಟಿ ಪಿಂಡ ಅನ್ಸುತ್ತೆ. ಬಿಲ್ಡಿಂಗ್ ಬಂದ್ರು ಇನ್ನೂ ಬದುಕಿಲ್ಲ. ಹೌದಾ? ಬ್ಯಾಗ್ ವಾಟರ್ ಬಾಟಲ್ ತಗೋ. ನೋಡಿ ಬಾಸ್. ಹಲೋ ಹಲೋ ಅದೇ ಬಾಸ್. ಹಲೋ ಬಾಸ್, ನಾವು ದೇವಲ್ಲ, ನಾವು ಮನುಷ್ಯರೇ, ಸರಿಯಾಗಿ ನೋಡಿ. ಮತ್ತೆ ಬಿಲ್ಡಿಂಗಲ್ಲಿ ದೇವ ಭೂತ ಇದೆ ಅಂತ ಹೇಳ್ತಾರೆ, ಇಬ್ಬರು ಬಲಿ ತಗೊಂಡದೆ ಅಂತ ಹೇಳ್ತಾರೆ. ಆಗ್ಲೊತ್ತಲ್ಲೇ ಇಲ್ಲೆಲ್ಲೂ ಯಾರು ಓಡಾಡೋದಿಲ್ಲ, ನೀವೇನು ಮಾಡ್ತಾ ಇದ್ದೀರಿ? ಅಲ್ಲ ಬಾಸ್, ನಮ್ಮ ಕತೆ ಬಿಡು. ನೀನು ಯಾರು, ಈ ಬಿಲ್ಡಿಂಗ್ ಎಂತಕ್ಕೆ ಬಂದೆ ಅದನ್ನ ಹೇಳು. ಬಾಸ್, ನನ್ನ ಹೆಸರು ಆಕಾಶ್ ಅಂದ್ಬಿಟ್ಟು. ನಂದಗೋಪಾಲ್ ಅವ್ರ ಮನೆಯವ್ರ ಹತ್ರ ನಮ್ಮ ಅಪ್ಪ ಬಿಲ್ಡಿಂಗ್ ತಗೊಂಡಿದ್ದಾರೆ. ನಾನು ಬಿಲ್ಡಿಂಗ್ ನೋಡೋಣ ಬಂದು ಇಲ್ಲಿ ದೇವ ಇದೆ, ಭೂತ ಇದೆ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ. ಇಬ್ಬರು ಬಲಿ ಕೂಡ ತಗೊಂಡಿದೆ ಅಂತ ಹೇಳ್ತಾರೆ. ಆದರೆ ನಾನು ನೋಡಿ ನನ್ನ ಭಯನೇ ನಾನು ಕಾಣ್ತಾ ಇಲ್ಲ. ನಿಜವಾಗ್ಲೂ ಅದು ಸತ್ಯನೇನಾ ಅದು? ಹುಡುಗರು ಚೆನ್ನಾಗಿ ಅಲ್ದಂಗೆ ಅವರಿಬ್ರು ಸತ್ತಿರೋದು ನಿಜ. ಆ ವಿಕ್ಕಿನ ಹುಡುಗ ಹೆಂಗ್ ಸತ್ತ ಗೊತ್ತಾ? ವಿಕಿ, ಇವತ್ತು ನಿಮ್ಮ ಕಾಲೇಜಲ್ಲಿ ಡ್ರಾಪ್ ಮಾಡಿ ನಾನು ಹಾಗೆ ಆಫೀಸ್ಗೆ ಹೋಗ್ತೀನಿ. ಹೇಳೋದು ಮರ್ತಿದ್ದೆ, ನನ್ನ ಫ್ರೆಂಡ್ದು ಪಾರ್ಟಿ ಇದೆ ಇವತ್ತು. ನಾನು ಹೋಗಲೇಬೇಕು. ನೈಟು ಬರೋದಿಲ್ಲ, ಬೆಳಗ್ಗೆನೇ ಬರ್ತೀನಿ.
ನೈಟು ನಾನು ಒಬ್ಬನೇ. ಯಾಕೋ ಯಾಕೆ ಹಿಂಗೆ ಹೇಳ್ತೀಯಾ? ಬೆಳಗ್ಗೆ ಅಪ್ಪ ಅಮ್ಮ ಬರ್ತಾರೆ, ನಾನು ಬೆಳಗ್ಗೆ ಬರ್ತೀನಿ, ಪಾರ್ಟಿಗೆ ಹೋಗ್ಲೇಬೇಕು, ನನ್ನ ಫ್ರೆಂಡ್ ಪಾರ್ಟಿಗೆ. ಅಷ್ಟು ಬೇಜಾರಾದರೆ ಲ್ಯಾಪ್ಟಾಪಲ್ಲಿ ಫಿಲಮ್ ಇದೆ, ನೋಡ್ಕೊ. ಓಕೆ? ಹಾಂ, ರೆಡಿನೇನಾ? ಹಾಡ ಅಯ್ಯೋ, ಈ ಮನೇಲಿ ಏನೇನೋ ಆಗ್ತಿದೆಯಲ್ಲ. ಕರೆಕ್ಟ್, ಅಣ್ಣಗೊಂದು ಫೋನ್ ಮಾಡ್ತೀನಿ. ಯಾರದು? ಯಾರು? ಯಾರಲ್ಲಿ? ಅಷ್ಟೇ ಅಲ್ಲ ಬಾಸ್, ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಕೂಡ ಅವ್ನು ಭಯನ ಮೈಂಡಲ್ಲಿ ಹಾಕ್ಕೊಂಡು ಇರೋನು ಇಲ್ದಿರೋ ಥರ ಇರೋ ಥರ ಇಮೇಜಿಂಗ್ ಮಾಡ್ಕೊಂಡು ಭಯಪಟ್ಟು ಸತ್ಯನ ಕೂಡ ಹೇಳ್ತಾ ಇದ್ದ ಬಾಸ್. ಅವ್ರ ಅಣ್ಣ ಕೂಡ ವಿಕಿ ಕ್ಯಾರೆಕ್ಟರ್ ಮತ್ತು ಮನೆಯಲ್ಲಿ ನಡೆದಿರೋ ಘಟನೆಗಳಿಂದ ಭಯಪಟ್ಟೆ ಸುತ್ತಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಜನ ಅದಕ್ಕೆ ದೇವ ಅನ್ನೋ ಪಟ್ಟ ಕಟ್ಟಿದ್ದಾರೆ. ಮತ್ತು ನಂದಗೋಪಾಲ್ ಹೆಂಗೆ ಸತ್ರು? ಆ ಘಟನೆ ಆದಮೇಲೆ ವಿಕಿ ಫ್ಯಾಮಿಲಿಯವರು ನಂದಗೋಪಾಲಿಗೆ ಆ ಮನೆ ಮಾರಿಬಿಟ್ರು. ಆವಾಗ ಹಳೆ ಮನೆ ಹೊಡೆದಾಕ್ಬಿಟ್ಟು ನಂದಗೋಪ ಅವರು ಹೊಸ ಮನೆ ಕಟ್ಟಿದ್ದಾರೆ. ನಂದಗೋಪ ಅವರು ಒಂದು ಡ್ರಂಕರ್ ಆಗಿದ್ರು. ಒಂದಿನ ಡ್ರಂಕರ್ ಮಾಡ್ಕೊಂಡು ಮನೆಗೆ ಬರಬೇಕಾದ್ರೆ ಮಶಾನ ತೆಗಿರೋ ಬಂಡೆಗೆ ಗಿಚ್ಚಿ ಹೊಡೆದು ಸ್ಪಾಟಲ್ಲಿ ಅಂದರೆ 3 ಜನ ಇದು ದೇವ್ರ ಕಾಟ ಅಂತಾರೆ. ಮತ್ತು ರಾತ್ರಿ ಬಿಲ್ಡಿಂಗಲ್ಲಿ ಏನೋ ಒಂದು ಸೌಂಡ್ ಬಂತಲ್ಲ? ಓ ಅದಾ, ಅಲ್ಲಿ ನೋಡಿ. ಮ್ಯಾಜಿಕ್ಕಿಂತ ಲಾಜಿಕ್ ಬಗ್ಗೆ ಯೋಚನೆ ಮಾಡೋ ಹುಡುಗರು ತುಂಬ ಜನ ಇಲ್ಲಿ ಆಗಾಗ ಬರ್ತಾ ಇರ್ತಾರೆ. ಇದೊಂಥರ ನಮ್ಮ ಅಡ್ಡ ಇದ್ದಂಗೆ. ಅಷ್ಟೇ ರಾತ್ರಿನ ಅವರೇ ಬಂದಿರಬೇಕು ಅನಿಸುತ್ತೆ. ಆ ಸೌಂಡ್ ಕೇಳಿ ನೀವು ಭಯಪಟ್ಟಿದ್ದೀರಾ ಅನಿಸುತ್ತೆ. ಈಗ ಹೇಳಿ ಬಾಸ್, ನಿಜವಾಗ್ಲೂ ಈ ಕಥೆಯಲ್ಲಿ ಡೆವಿಲ್ ಅನ್ನೋದು ಇದೆಯಾ? ನಿಜವಾಗ್ಲೂ ನೀವು ಹೇಳಿರೋ ಕಥೆನಲ್ಲಿ ಡೆವಿಲ್ ಇದೆ. ಅದು ಮನುಷ್ಯ ಒಳಗಡೆ ಇರೋ ಭಯ. ಹಾಂ ಹಾಂ ಅಪ್ಪ ಅಲ್ಲಪ್ಪ, ಇಲ್ಲಪ್ಪ ನೀವು ಮನೆಯಲ್ಲಿ ನೀವು ಹೇಳ್ದಂಗೆ ದೇವ ಭೂತ ಏನಿಲ್ಲಪ್ಪ. ನಾಳೆ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಕೋಬೋದು. ಸರಿ ಬಾಸ್, ನಿಮ್ಮ ಮನೆ ನಾನು ಮಿಸ್ಯೂಸ್ ಮಾಡ್ಕೊಂಡು ನಿಮ್ಮ ಒಳಗಡೆ ಇರೋ ಡೆವಿಲ್ನ ನೀವೇ ಕೊಂದ್ಬಿಡಿ. ಇಲ್ಲ ಅಂದರೆ ಅದು ನಿಮ್ಮನ್ನು ಕೊಂದ್ಬಿಡುತ್ತೆ. ಸ್ನೇಹಿತರೆ,
ಈ ನನ್ನ ಕಥೆನಲ್ಲಿ ನಿಜವಾದ ಡೆವಿಲ್ ಅಂದರೆ ಮನುಷ್ಯನ ಒಂಟಿತನದಲ್ಲಿ ಉಟ್ಕೊಳ್ಳೋ ಭಯ, ಆ ಭಯದಲ್ಲಿ ಬರೋವಂಥ ಇಮ್ಯಾಜಿನೇಷನ್, ಇಷ್ಟು ಸಾಕು ಒಬ್ಬ ಮನುಷ್ಯ ಡೆವಿಲ್ನ ಹುಟ್ಟಾಕೋದಕ್ಕೆ. ಕಡೆಯದಾಗ ಒಂದು ಮಾತು, ಈ ನನ್ನ ಕಥೆಯಲ್ಲಿ ನೋ ಮ್ಯಾಜಿಕ್, ಓನ್ಲಿ ಲಾಜಿಕ್.